ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಮುಳುಬಾಗಿಲಲ್ಲಿ ಬರಲಿದೆ ಮಾವು ಸಂಸ್ಕರಣಾ ಘಟಕ, ನಿರಾಸೆಯಲ್ಲಿ ಶ್ರೀನಿವಾಸಪುರದ ರೈತರು. ಕೃಷಿಯನ್ನು ಡಿಜಿಟಲೀಕರಣಗೊಳಿಸುವುದರಿಂದ ರೈತರ ಏಳಿಗೆ ಸಾಧ್ಯ, FAIFA. ಕೇಂದ್ರದ ನೂತನ ಮಾರುಕಟ್ಟೆ ನೀತಿಯನ್ನು ತಿರಸ್ಕರಿಸಿ ಎಂದ ಪಂಜಾಬ್ನ ರೈತರು. ಕಾಫಿಯ ಉತ್ಪಾದನೆ ಹೆಚ್ಚಿದೆ, ಆದರೆ ಬೇಡಿಕೆ ಮತ್ತಷ್ಟು ಹೆಚ್ಚಲಿದೆ ಎಂದ ಅಮೆರಿಕದ ಕೃಷಿ ಇಲಾಖೆ. ಪೊಲೀಸರ ಬಿಗಿ ಬಂದೋಬಸ್ತ್, ಸಮಿತಿಯ ಭರವಸೆಯ ಕಾರಣದಿಂದ ದಿಲ್ಲಿ ಚಲೋವನ್ನು ಸದ್ಯಕ್ಕೆ ನಿಲ್ಲಿಸಲು ಯೋಚಿಸಿದ ಪಂಜಾಬ್ನ ರೈತರು. ರಸಗೊಬ್ಬರದ ಬಳಕೆ ಕಡಿಮೆ ಮಾಡಿದರೂ ಒಟ್ಟಾರೆ ಹೆಚ್ಚು ಉತ್ಪಾದನೆಗೊಳಿಸುತ್ತಿರುವ ಚೀನಾ. ಇದೀಗ ವಾರ್ತೆಗಳ ವಿವರ. ಮುಳುಬಾಗಿಲಲ್ಲಿ ಬರಲಿದೆ ಮಾವು ಸಂಸ್ಕರಣಾ ಘಟಕ, ನಿರಾಸೆಯಲ್ಲಿ ಶ್ರೀನಿವಾಸಪುರದ ರೈತರು. ಏಷ್ಯಾದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ತಾಲೂಕಾದ ಶ್ರೀನಿವಾಸಪುರದಲ್ಲಿ ಮಾವು ಸಂಸ್ಕರಣಾ ಘಟಕ ಬರಬೇಕು ಎಂದು ರೈತರು ಬಹುದಿನದಿಂದ ಸರ್ಕಾರವನ್ನು ಕೋರುತ್ತಿದ್ದರು. ಆದರೆ ಸರ್ಕಾರ ಕೋಲಾರದ ಮುಳುಬಾಗಿಲಲ್ಲಿ ನೂತನವಾಗಿ ಮಾವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸ ಹೊರಟಿದೆ. ಇದರಿಂದ ಶ್ರೀನಿವಾಸಪುರದ ರೈತರಿಗೆ ಬಹಳ ನಿರಾಸೆಯಾಗಿದ್ದು, ಸರ್ಕಾರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ತೋಟಗಾರಿಕೆ ಸಚಿವರಾದ SS ಮಲ್ಲಿಕಾರ್ಜುನ್ ಅವರು ಸುವರ್ಣಸೌಧದಲ್ಲಿ ಮಾತನಾಡುತ್ತಾ, ಸಫಲ್ ಎನ್ನುವ ಖಾಸಗಿ ಕಂಪನಿಯು ಮುಳುಬಾಗಿಲಿನ ಜೋಡಿಬೊಮ್ಮನ ಸಂದ್ರದಲ್ಲಿ ಮಾವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲು ಮುಂದೆ ಬಂದಿದೆ. ಸದ್ಯಕ್ಕೆ ಪ್ರೊಸೆಸಿಂಗ್ ಯೂನಿಟ್ ಸ್ಥಾಪಿಸಲು ಸೂಕ್ತ ಜಾಗವನ್ನು ಹುಡುಕಲಾಗುತ್ತಿದೆ. ಅತಿ ಶೀಘ್ರದಲ್ಲಿ ಉಳಿದ ಕೆಲಸಗಳನ್ನು ಸಹ ಮಾಡಿ ಮುಗಿಸಲಾಗುವುದು ಎಂದರು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಂಸ್ಕರಣಾ ಘಟಕ ತಯಾರಾಗುತ್ತಿದ್ದು, ಕರ್ನಾಟಕ ಸರ್ಕಾರ 50 ಲಕ್ಷ ರೂಪಾಯಿಯನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಿದೆ. ರೈತರ ಬೇಡಿಕೆಗೆ ಸ್ಪಂದಿಸಿ ಸರ್ಕಾರ ಶ್ರೀನಿವಾಸಪುರದಲ್ಲಿ ಇನ್ನೊಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಿದೆಯಾ ಎನ್ನುವುದರ ಬಗ್ಗೆ ತೋಟಗಾರಿಕೆ ಸಚಿವರು ಮಾಹಿತಿ ನೀಡಲಿಲ್ಲ. ಕೃಷಿಯನ್ನು ಡಿಜಿಟಲೀಕರಣಗೊಳಿಸುವುದರಿಂದ ರೈತರ ಏಳಿಗೆ ಸಾಧ್ಯ, FAIFA. ದ ಫೆಡರೇಷನ್ ಆಫ್ ಆಲ್ ಇಂಡಿಯಾ ಫಾರ್ಮರ್ಸ್ ಅಸೋಸಿಯೇಷನ್ ಭಾರತದಾದ್ಯಂತ ಕೃಷಿಯಲ್ಲಿ ಆಗುತ್ತಿರುವ ಬೆಳವಣಿಗೆಗಳನ್ನು ಅಧ್ಯಯಿಸಿ ಇಂಡಿಯನ್ ಅಗ್ರಿಕಲ್ಚರ್ ಔಟ್ಲುಕ್ 2025 ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ದೇಶದಾದ್ಯಂತ ಕೃಷಿ ಕ್ಷೇತ್ರದಲ್ಲಿ ಆಗುತ್ತಿರುವ ಮಹತ್ತರ ಬೆಳವಣಿಗೆಗಳು, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಆಗಲೇಬೇಕಾಗಿರುವ ಬದಲಾವಣೆಗಳು ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಾಡಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ವರದಿಯಲ್ಲಿ ತಿಳಿಸಲಾಗಿದೆ. ರೈತ ಮತ್ತು ಕೃಷಿಯನ್ನು ಡಿಜಿಟಲೀಕರಣಗೊಳಿಸುವುದು ಬಹಳ ಮುಖ್ಯವಾಗಿದೆ ಎಂದು ಫೈಫಾ ಅಭಿಪ್ರಾಯಪಟ್ಟಿದೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಕೃಷಿ ಕ್ಷೇತ್ರ 5.5ರಷ್ಟು ಹೆಚ್ಚಿನ ಲಾಭ ಗಳಿಸಲಿದೆ. ಒಟ್ಟಾರೆ ಮೌಲ್ಯ 42 ಲಕ್ಷ ದಾಟಲಿದೆ. ಸದ್ಯಕ್ಕೆ 330 ಟನ್ ಇರುವ ದವಸ ಧಾನ್ಯಗಳ ಉತ್ಪಾದನೆ ಸಹ 25% ಹೆಚ್ಚಾಗಲಿದೆ ಎಂದು ತನ್ನ ವರದಿಯಲ್ಲಿ ತಿಳಿಸಿದೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಲ್ಪಾವಧಿ, ಮಧ್ಯಾವಧಿ ಮತ್ತು ದೀರ್ಘಾವಧಿ ಗುರಿಯನ್ನು ಇದು ಪಟ್ಟಿ ಮಾಡಿದ್ದು, 2040ರ ಒಳಗೆಲ್ಲ ಕೃಷಿ ಕ್ಷೇತ್ರ ಈಗಿರುವುದಕ್ಕಿಂತ 2 ಪಟ್ಟು ಹೆಚ್ಚು ಬೆಳವಣಿಗೆ ಹೊಂದಲಿದೆ ಎಂದು ತಿಳಿಸಿದೆ. ಕೇಂದ್ರದ ನೂತನ ಮಾರುಕಟ್ಟೆ ನೀತಿಯನ್ನು ತಿರಸ್ಕರಿಸಿ ಎಂದ ಪಂಜಾಬ್ನ ರೈತರು. ಕೇಂದ್ರ ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಸಮಿತಿಯ ರಚಿಸಿದ ಹೊಸ ಮಾರುಕಟ್ಟೆ ನೀತಿಯ ಬಗ್ಗೆ ಅಭಿಪ್ರಾಯವನ್ನು ಕೇಳಲು ಪಂಜಾಬ್ನ ಕೃಷಿ ಸಚಿವರು ರೈತರೊಂದಿಗೆ ಸಭೆ ನಡೆಸಲು ನಿರ್ಧರಿಸಿದ್ದನ್ನು ನಾವು ವರದಿ ಮಾಡಿದ್ದೆವು. ಡಿಸೆಂಬರ್ 19ರಂದು ರೈತ ಮುಖಂಡರೊಂದಿಗೆ ಸಭೆ ನಡೆದಿದ್ದು, ಹೊಸ ಮಾರುಕಟ್ಟೆ ನೀತಿಯು ರೈತರಿಗೆ ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಿಗೆ ಹಾನಿ ಮಾಡುತ್ತಿದೆ. ಅದಕ್ಕಾಗಿ ಈ ನೀತಿಯನ್ನು ತಿರಸ್ಕರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ತಿಳಿಸಿ ಪಂಜಾಬ್ನ ರೈತರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. 15 ರೈತ ಸಂಘಟನೆಗಳ ಮುಖ್ಯಸ್ಥರು ಈ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಎಲ್ಲರೂ ಸಹ ಈ ನೀತಿಯ ಬಗ್ಗೆ ವಿರೋಧವನ್ನೇ ವ್ಯಕ್ತಪಡಿಸಿದ್ದಾಗಿ ತಿಳಿದು ಬಂದಿದೆ. ಈ ನೀತಿಯು ಕೃಷಿ ಮಾರುಕಟ್ಟೆಯನ್ನು ಖಾಸಗೀಕರಣ ಮಾಡುವ ಹುನ್ನಾರವನ್ನು ಹೊಂದಿದೆ. ಇದರಿಂದ ಮುಂದಿನ ವರ್ಷಗಳಲ್ಲಿ ಮಾರುಕಟ್ಟೆಯಲ್ಲಿ ಖಾಸಗಿ ಕಂಪನಿಯ ಏಕಸ್ವಾಮ್ಯತೆ ಉಂಟಾಗಿ ರೈತರಿಗೆ ನಷ್ಟವಾಗುವ ಸಾಧ್ಯತೆ ಇರುತ್ತದೆ ಎಂದು ರೈತರು ಹೊಸ ನೀತಿಯ ಬಗ್ಗೆ ತಮಗಿರುವ ಭಯವನ್ನು ತಿಳಿಸಿದ್ದಾರೆ. ರೈತರ ಅಭಿಪ್ರಾಯವನ್ನು ಕೇಂದ್ರಕ್ಕೆ ತಿಳಿಸಲಾಗುವುದು ಎಂದು ಸಚಿವರು ಭರವಸೆಯನ್ನು ನೀಡಿದರು. ರೈತರ ವಿರೋಧದ ನಂತರ ಕೇಂದ್ರ ಸರ್ಕಾರದ ನಡೆ ಏನಿರಲಿದೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ
ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರತದ ಭತ್ತದ ಗದ್ದೆಗಳಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಡ್ರೋನ್ಗಳು, ರೈತರಿಗೆ ಈ ತಂತ್ರಜ್ಞಾನ ನೆರವಾಗುತ್ತಿದೆ ಎಂದ ವರದಿಗಳು. ಕಳೆದ ಕೆಲ ವರ್ಷಗಳಲ್ಲಿ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಡ್ರೋನ್ ತಂತ್ರಜ್ಞಾನ ಪ್ರಸಿದ್ಧಿಯಾಗುತ್ತಿದೆ. ಮೊದಲು ಚಿತ್ರೀಕರಣದಲ್ಲಿ, ರಕ್ಷಣಾ ವಲಯದಲ್ಲಿ ಮಾತ್ರ ಉಪಯೋಗವಾಗುತ್ತಿದ್ದ ಡ್ರೋನ್ಗಳನ್ನು ಇತ್ತೀಚೆಗೆ ಕೃಷಿಕರು ಸಹ ಹೆಚ್ಚಾಗಿ ಬಳಸತೊಡಗಿದ್ದಾರೆ. ಸದ್ಯದ ಮಟ್ಟಿಗೆ ಡ್ರೋನ್ಗಳ ಮಾರುಕಟ್ಟೆ ಮೌಲ್ಯ ಸುಮಾರು $32.4 ಬಿಲಿಯನ್. ಇನ್ನು ಡ್ರೋನ್ ತಂತ್ರಜ್ಞಾನವನ್ನು ಬಳಸುವ ಕಂಪನಿಗಳನ್ನು ಗಣನೆಗೆ ತೆಗೆದುಕೊಂಡರೆ ಒಟ್ಟು ಮೌಲ್ಯ $187 ಬಿಲಿಯನ್ ತಲುಪುತ್ತದೆ. ಡ್ರೋನ್ ಜೊತೆಗೆ ಕೃತಕ ಬುದ್ಧಿಮತ್ತೆ, ಮಾಹಿತಿ ತಂತ್ರಜ್ಞಾನವನ್ನು ಸಹ ಸೇರಿಸುವ ಕಾರ್ಯಗಳು ನಡೆಯುತ್ತಿವೆ. ಕೃಷಿಯಲ್ಲಿ ಡ್ರೋನ್ ಬಳಕೆಯ ಬಗ್ಗೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ವರದಿಯನ್ನು ನೀಡಿದ್ದು, ಭಾರತ ಮತ್ತು ಫಿಲಿಪೈನ್ಸ್ನ ಭತ್ತದ ಗದ್ದೆಗಳಲ್ಲಿ ಅತಿ ಮುಖ್ಯವಾಗಿ ಡ್ರೋನ್ಗಳನ್ನು ಬಳಸಲಾಗುತ್ತದೆ ಎಂದಿದೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಭಾರತ. ಇಲ್ಲಿ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರ ಸಂಖ್ಯೆ ಹೆಚ್ಚಿದೆ. ಭತ್ತದಲ್ಲಿ ಕಳೆ ನಿಯಂತ್ರಣಕ್ಕೆ, ಗೊಬ್ಬರ, ರಾಸಾಯನಿಕ ಸಿಂಪಡಣೆಯಲ್ಲಿ ರೈತರು ಹೆಚ್ಚಾಗಿ ಡ್ರೋನ್ ಅನ್ನು ಬಳಸುತ್ತಿದ್ದಾರೆ. ಇನ್ನು ಫಿಲಿಪೈನ್ಸ್ನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಭತ್ತದ ಗದ್ದೆಗಳು ತುತ್ತಾಗುವುದು ಸಾಮಾನ್ಯ. ಅಲ್ಲಿ ರೈತರು ಬೆಳೆ ಸಮೀಕ್ಷೆಗಾಗಿ ಡ್ರೋನ್ ಅನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದಾರೆ. ಡ್ರೋನ್ ಇಷ್ಟೆಲ್ಲ ಪ್ರಸಿದ್ಧಿಯಾಗಿದ್ದರೂ ಸಹ ಈ ತಂತ್ರಜ್ಞಾನಕ್ಕೆ ಇನ್ನಷ್ಟು ಬೆಳೆಯಲು ಸಾಧ್ಯವಿದೆ ಎಂದು IRRI ತನ್ನ ವರದಿಯಲ್ಲಿ ತಿಳಿಸಿದೆ. ಕಾಫಿಯ ಉತ್ಪಾದನೆ ಹೆಚ್ಚಿದೆ, ಆದರೆ ಬೇಡಿಕೆ ಮತ್ತಷ್ಟು ಹೆಚ್ಚಲಿದೆ ಎಂದ ಅಮೆರಿಕದ ಕೃಷಿ ಇಲಾಖೆ. ಜಾಗತಿಕವಾಗಿ ಕಾಫಿಯ ಕೊಯ್ಲು, ಸಂಸ್ಕರಣೆಯನ್ನು ಗಣನೆಗೆ ತೆಗೆದುಕೊಂಡು ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ 2024-25ರ ಒಟ್ಟಾರೆ ಕಾಫಿಯ ಇಳುವರಿ ಲೆಕ್ಕ ಹಾಕಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಕಾಫಿಯ ಇಳುವರಿ ಸ್ವಲ್ಪ ಹೆಚ್ಚಿದೆ ಎಂದು ಅದು ತಿಳಿಸಿದೆ. 60 ಕಿಲೋಗ್ರಾಂನ 174.9 ಮಿಲಿಯನ್ ಬ್ಯಾಗ್ನಷ್ಟು ಕಾಫಿಯ ಇಳುವರಿ ಆಗಿದೆ ಎಂದು USDA ತನ್ನ ವರದಿಯಲ್ಲಿ ತಿಳಿಸಿದೆ. ಪ್ರತಿಕೂಲ ಹವಾಮಾನದಿಂದ ಅತಿ ಹೆಚ್ಚು ಕಾಫಿ ಬೆಳೆಯುವ ಬ್ರೆಜಿಲ್ನಲ್ಲಿ ಈ ಬಾರಿ ಇಳುವರಿ ಕುಂಠಿತವಾಗಿದೆ. ಆದರೆ ಭಾರತ, ಇಂಡೋನೇಷ್ಯಾ ಮತ್ತು ವಿಯೆಟ್ನಾಂನಲ್ಲಿ ಬೆಂಪರ್ ಬೆಳೆ ಬಂದಿರುವುದು ಉತ್ಪಾದನೆ ಅಲ್ಪವಾದರೂ ಹೆಚ್ಚಾಗಲು ಕಾರಣವಾಗಿದೆ. ಈ ವರ್ಷ 6.2 ಮಿಲಿಯನ್ ಚೀಲಗಳ ಕಾಫಿ ಇಳುವರಿ ತೆಗೆದ ಭಾರತ ಒಟ್ಟಾರೆ ಕಾಫಿ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ 7ನೇ ಸ್ಥಾನದಲ್ಲಿದೆ. ಇದು ಹಿಂದಿನ ವರ್ಷ ಇದ್ದ 6.06 ಮಿಲಿಯನ್ ಚೀಲಗಳಿಗಿಂತ ಅಲ್ಪ ಹೆಚ್ಚು. ಕಾಫಿ ಇಳುವರಿ ಹೆಚ್ಚಾಗಿದ್ದರೆ 2 ಪಟ್ಟು ಬೇಡಿಕೆ ಹೆಚ್ಚಿದ್ದು, ಕಾಫಿ ಬೆಳೆ ವಿಸ್ತರಣೆಗೆ ಒಳ್ಳೆಯ ಅವಕಾಶವಿರುವ ಭಾರತದಂಥ ದೇಶದ ರೈತರಿಗೆ ಒಳ್ಳೆಯ ಸುದ್ದಿಯಾಗಿದೆ. ಪೊಲೀಸರ ಬಿಗಿ ಬಂದೋಬಸ್ತ್, ಸಮಿತಿಯ ಭರವಸೆಯ ಕಾರಣದಿಂದ ದಿಲ್ಲಿ ಚಲೋವನ್ನು ಸದ್ಯಕ್ಕೆ ನಿಲ್ಲಿಸಲು ಯೋಚಿಸಿದ ಪಂಜಾಬ್ನ ರೈತರು. ಡಿಸೆಂಬರ್ 6ರಿಂದ ಪಂಜಾಬ್ನಿಂದ ದೆಹಲಿ ಕಡೆಗೆ ಹೊರಟಿರುವ ರೈತರ ದೊಡ್ಡ ಗುಂಪು ಪಂಜಾಬ್ ಮತ್ತು ಹರಿಯಾಣದ ಗಡಿಯನ್ನು ತಲುಪಿದೆ. ಅಂದುಕೊಂಡಂತೆಯೇ ರೈತರು ತಮ್ಮ ರಾಜ್ಯಕ್ಕೆ ಬರದಂತೆ ತಡೆಯಲು ಭಾರತೀಯ ಜನತಾ ಪಾರ್ಟಿ ಅಧಿಕಾರವಿರುವ ಹರಿಯಾಣದ ಸರ್ಕಾರ ಪೊಲೀಸರ ಮೂಲಕ ಶತಾಯಗತಾಯ ಪ್ರಯತ್ನ ಮಾಡುತ್ತಿದೆ. ಶಂಭು ಗಡಿಯಲ್ಲಿ ಬ್ಯಾರಿಕೇಡ್ ಹಾಕಿ ರೈತರು ಬರದಂತೆ ತಡೆಯಲು ಪೊಲೀಸರು ಪ್ರಯತ್ನಿಸಿದ್ದು, ರೈತರ ಗುಂಪನ್ನು ಚದುರಿಸಲು ಅಶ್ರುವಾಯು ಸಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಚನ್ನಿ ಅವರ ನೇತೃತ್ವದ ಸಮಿತಿಯು ರೈತರನ್ನ ಭೇಟಿಯಾಗಿ ಅವರ ಅಹವಾಲನ್ನು ಕೇಳಿಸಿಕೊಂಡಿದೆ. ಇದೆಲ್ಲದರ ಪರಿಣಾಮವಾಗಿ ರೈತರು ಸದ್ಯದ ಮಟ್ಟಿಗೆ ದಿಲ್ಲಿಯೆಡೆಗೆ ಪಾದಯಾತ್ರೆ ಮಾಡುವುದನ್ನು ನಿಲ್ಲಿಸಲು ಯೋಚಿಸಿದ್ದು, ಹರಿಯಾಣದ ಗಡಿಯಲ್ಲೇ ಬೀಡು ಬಿಟ್ಟಿದ್ದಾರೆ. 7 ಬೆಳೆಗಳ ಉತ್ಪನ್ನ ವ್ಯಾಪಾರದ ಮೇಲಿರುವ ನಿಷೇಧವನ್ನು ಮುಂದುವರೆಸಿದ ಕೇಂದ್ರ ಸರ್ಕಾರ. ಕೊಂಡು ತೆಗೆದುಕೊಳ್ಳುವಿಕೆಯಲ್ಲಿ ಹಣದ ಬದಲಿಗೆ ಉತ್ಪನ್ನಗಳಲ್ಲಿ ವ್ಯವಹರಿಸುವುದನ್ನು ಉತ್ಪನ್ನ ವ್ಯಾಪಾರ ಅಥವಾ ಡಿರೈವೇಟಿವ್ ಟ್ರೇಡಿಂಗ್ ಎನ್ನುತ್ತಾರೆ. ಭಾರತದ ವ್ಯಾಪಾರಿಗಳು ಕೆಲ ಬೆಳೆಗಳ ಉತ್ಪನ್ನ ವ್ಯಾಪಾರ ಮಾಡುವುದನ್ನು ಸರ್ಕಾರ ಡಿಸೆಂಬರ್ 2021ರಂದು ನಿಷೇಧಿಸಿತ್ತು. ಅಡುಗೆ ಎಣ್ಣೆ ಮೇಲಿನ ಉತ್ಪನ್ನ ವ್ಯಾಪಾರ ನಿಷೇಧವನ್ನು ತೆಗೆಯಬೇಕು ಎಂದು ಸೋಪಾ ಕೋರಿಕೊಂಡಿತ್ತು.
ಆದರೆ ಇದೀಗ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಇರುವುದನ್ನು ಗಮನಿಸಿ ಉತ್ಪನ್ನ ವ್ಯಾಪಾರಕ್ಕೆ ಅವಕಾಶ ಕೊಟ್ಟರೆ ಲಭ್ಯತೆ ಇನ್ನಷ್ಟು ಕಡಿಮೆ ಆಗಲಿದೆ ಎಂಬ ಕಾರಣದಿಂದ ಈ ನಿಷೇಧವನ್ನು ಜನವರಿ 31, 2025 ತನಕ ಮುಂದುವರಿಸಲು ಸರ್ಕಾರ ನಿರ್ಧರಿಸಿದೆ. ಬಾಸುಮತಿ ಅಲ್ಲದ ಸಾಮಾನ್ಯ ಭತ್ತ, ಗೋಧಿ, ಕಡಲೆಬೇಳೆ, ಸಾಸಿವೆ, ಸೋಯಾಬೀನ್ ಎಣ್ಣೆ, ಕಚ್ಚಾ ತಾಳೆ ಎಣ್ಣೆ ಮತ್ತು ಹೆಸರುಬೇಳೆಯ ಉತ್ಪನ್ನ ವ್ಯಾಪಾರ ನಿಷೇಧವನ್ನು ಸರ್ಕಾರ ಮುಂದುವರಿಸಲಿದೆ. ರಸಗೊಬ್ಬರದ ಬಳಕೆ ಕಡಿಮೆ ಮಾಡಿದರೂ ಒಟ್ಟಾರೆ ಹೆಚ್ಚು ಉತ್ಪಾದನೆಯನ್ನು ಗಳಿಸುತ್ತಿರುವ ಚೀನಾ. ಜಗತ್ತಿನ 18% ಜನಸಂಖ್ಯೆ ಹೊಂದಿರುವ ಚೀನಾ ದೇಶದಲ್ಲಿ ಪ್ರಪಂಚದ ಕೇವಲ 9% ಮಾತ್ರ ಕೃಷಿ ಭೂಮಿ ಇದೆ. ಅಂದರೆ ಏರುತ್ತಿರುವ ಜನಸಂಖ್ಯೆಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದಿಸಲೇಬೇಕಾದ ಪರಿಸ್ಥಿತಿ ಇದೆ. ಭಾರತದಂತೆಯೇ ಚೀನಾದಲ್ಲೂ ಸಹ ಶಿಫಾರಸ್ಸಿಗಿಂತ ಹೆಚ್ಚಿನ ರಸಗೊಬ್ಬರಗಳನ್ನು ಹಾಕಿ ಎಕರೆವಾರು ಅಧಿಕ ಇಳುವರಿಯನ್ನು ತೆಗೆಯಲಾಗುತ್ತಿತ್ತು. ಇದರಿಂದ ಮಣ್ಣಿನ ಆರೋಗ್ಯ ಹದಗೆಡುತ್ತಿರುವುದನ್ನು ಗಮನಿಸಿ ಅಲ್ಲಿನ ಸರ್ಕಾರ ಮಣ್ಣಿನ ಸವಕಳಿ ತಪ್ಪಿಸಲು ಗೊಬ್ಬರದ ಸಮರ್ಪಕ ಬಳಕೆಯ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ನೀಡಲು ಆರಂಭಿಸಿತ್ತು. ಇದೆಲ್ಲದರ ಪರಿಣಾಮವಾಗಿ 2015ರಿಂದ ಸತತವಾಗಿ ಚೀನಾದಲ್ಲಿ ವಾರ್ಷಿಕವಾಗಿ ಉಪಯೋಗಿಸುವ ರಸಗೊಬ್ಬರಗಳ ಪ್ರಮಾಣ ಕಡಿಮೆಯಾಗುತ್ತಲೇ ಬಂದಿದೆ. ಆದರೆ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗುವುದರ ಬದಲು ಹೆಚ್ಚುತ್ತಿರುವುದು ಜಗತ್ತಿನ ಇತರ ರೈತರಿಗೆ ಮಾದರಿಯಾಗಿದೆ. 2024ರಲ್ಲಿ ಚೀನಾ ಸುಮಾರು 706.5 ಬಿಲಿಯನ್ ಟನ್ನಷ್ಟು ದವಸ ಧಾನ್ಯಗಳನ್ನು ಉತ್ಪಾದಿಸಿದೆ. ಇದು 2023ಕ್ಕೆ ಹೋಲಿಸಿದರೆ 1.3% ಹೆಚ್ಚು. ನಿಖರ ಕೃಷಿಯೆಡೆಗೆ ಹೆಚ್ಚಿನ ಗಮನ ಕೊಡುತ್ತಿರುವುದು, ಸರಿಯಾದ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರಗಳನ್ನು ಕೊಡುತ್ತಿರುವುದು, ಒಳ್ಳೆಯ ಬಿತ್ತನೆ ಬೀಜಗಳ ಉತ್ಪಾದನೆ, ಕಡಿಮೆ ಫಲವತ್ತಾದ ಮಣ್ಣಿನಲ್ಲೂ ಉತ್ತಮ ಇಳುವರಿ ನೀಡುವ ತಳಿಗಳನ್ನು ಅಭಿವೃದ್ಧಿ ಮಾಡಿರುವುದು, ಗೊಬ್ಬರ ಮತ್ತು ನೀರು ಕೊಡಲು ಆಧುನಿಕ ತಂತ್ರಜ್ಞಾನದ ಬಳಕೆ ಇನ್ನಿತರ ಬೇಸಾಯ ಕ್ರಮಗಳಿಂದ ಚೀನಾ ಕಡಿಮೆ ಗೊಬ್ಬರ ಕೊಟ್ಟರೂ ಸಹ ಉತ್ತಮ ಇಳುವರಿಯನ್ನು ಪಡೆಯುತ್ತಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.